ಗೌರಿ ಮುಂಜಾನೆ ಅದು ಸಿಗ್ತೇನೆ ಅಂದಿದ್ಲು, ಇನ್ನೂ ಬರಲಿಲ್ಲ. ಈಕೆಗೋಸ್ಕರ ಬಂದು ಕಾಯ್ಬೇಕು ಯಾವಾಗಲೂ. ಹಂಗೆ ಈಕೆಗೆ ಯಾವಾಗಲೂ ಕೊಬ್ಬು ಜಾಸ್ತಿ. ತಾನು ಯಾರಿಗೋಸ್ಕರ ಕಾಯಂಗಿಲ್ಲ, ನಾ ಮಾತ್ರ ಈಕೆಗೋಸ್ಕರ ಕಾಯ್ಬೇಕು. ಶಶಿ ಬಂದು ಯಾವತ್ತಾಯಿ ಎಷ್ಟೊತ್ತಾಯ್ತು ಬಂದ ನಿಂತೆ ನಾನು. ಏನು ಕಾಯಿಸ್ತಿಲ್ಲಪ್ಪ? ಮನೆಯಿಂದ ಬರ್ಬೇಕಂದ್ರೆ ಇಷ್ಟೊತ್ತಾಯ್ತಿಲಿ ಅವ್ವ. ಸಾರಿಲೇ. ಅಲ್ಲ ನನ್ನ ಕೆಲಸ ಇರ್ತೈತಿ, ಅದು ನಿನಗೂ ಗೊತ್ತೈತಿ. ನೀ ಹಿಂಗತಿ ಕಾಯಿಸ್ಕೊತ ನಿಂತ್ರೆ ಹೆಂಗ್ಲಿಯಪ್ಪ? ಸಾರಿ ಕೇಳಿದ್ನಲ್ಲ ಅಂದಂಗೆ, ನಾನು ಕೆಲಸ ಕೇಳಿದ್ನಲ್ಲ, ಏನಾಯ್ತು? ಇನ್ನೊಂದು 3-4 ತಿಂಗಳದಾಗ ಒಂದು 2 ಸೀಟ್ ಇದಾಗ್ತಾವ. ಆವಾಗ ನಾನು ನಿನ್ನ ಹೆಸರು ಕೊಟ್ಟೀನಿ, ಅವರು ಓಕೆ ಅಂತಂದಾರ. ಬಟ್ ನೀನು ಹಿಂಗತಿ ಇದ್ರೆ ತೊಗೊಳಲ್ಲ ರೀ. ಅಲ್ಲಲ್ಲಿ ಮೊದ್ಲಿಗೆ ಹೆಂಗಿದ್ದಿ ನೀನು? ಎಷ್ಟು ಮಾಡ್ರನ್ ಆಗಿದ್ದಿ, ಫಿಸಿಕಲಿ ಎಷ್ಟು ಫಿಟ್ ಆಗಿದ್ದಿ. ಈಗ ನೋಡಿ ಹೆಂಗದಿ ನೀನು, ಎರ್ರ ಬಿರ ದಪ್ಪ ಆಗ್ಬಿಟ್ಟು. ಏನು ಮಾಡಲಿ, ಎಲ್ಲ ಗೊತ್ತಾಯ್ತಲ್ಲ ನಿನಗೆ. ಹೌದು, ಬಟ್ ನಾವೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಅಲ್ಲಲ್ಲಿ ನಿನಗೆ ಒಳ್ಳೆ ಜೀವನ ಸಿಕ್ಕೈತಿ. ಅದು ನೀನು ಲವ್ ಮಾಡಿ ಮದುವೆ ಆಗಿದ್ದು ಹುಡುಗನ ಕೂಡ ನೀ ಹೆಂಗೆ ಡೈವರ್ಸ್ ತೊಗೊಳಕತ್ತಿ? ಆಟ ಮಗುನ ಬಿಟ್ಟು ಇದೆಲ್ಲ ಬೇಕಿತ್ತಾ ಗೌರಿ ನಿನಗೆ? ಬೇಡಲೇ, ಅವನು ಸರಿ ಇಲ್ಲ. ನಾನು ಮದುವೆನ ಆಗಬಾರ್ದಿತ್ತು. ಎಲ್ಲ ನನ್ನ ಹಣೆ ಬರ. ನಮ್ಮ ದೊಡ್ಡಪ್ಪನ ಮಗ ನಾನು ಮೋಸ ಮಾಡಿಬಿಟ್ಟ. ದೊಡ್ಡ ಶ್ರೀಮಂತದನಂತೆ ಮದುವೆ ಆಗಿಬಿಟ್ಟೆ. ಈಗ ನೋಡಿ ನಾನು ಅನುಭವಿಸಕತ್ತೀನಿ. ಅವ್ನು ಕೂಡ ಜೀವನನ ಬೇಡಾಗ್ಬಿಟ್ಟಿತ್ತು. ಮತ್ತು ಈಗ ಅವ್ನ ಮನೆಗೆ ಅದಿಲ್ಲ. ಅದು ಹಾಲು ಕುಡ್ಸಕ್ಕೆ ಅದು ಕಾಂಟ್ರಾಕ್ಟ್ ಅದು ಮಾಡ್ಕೊಂಡತಿ. ಇನ್ನೂ ಸ್ವಲ್ಪ ದಿನ ಆತಂದ್ರೆ ಮುಗೀತು ನಂದು ಕಾಂಟ್ರಾಕ್ಟ್. ಏನು ಹೇಳಕತ್ತಿಲ್ಲ ನೀನು? ನಿನ್ನ ಮಗುಗೆ ನೀ ಹಾಲು ಕುಡ್ಸಕ್ಕೆ ಕಾಂಟ್ರಾಕ್ಟ್ ಮಾಡ್ಕೊಂಡಿಯಾ? ಕೂಸಿ ನಾ ಯಾಕೆ ಮಗುಸಟ್ಟಿ ಹಾಲು ಕುಡಿಸ್ಲಿಲ್ಲವ? ರಿಯಲಿಲಿ ನೀನು ಮನಸ್ಸಾದ್ರೆ ಹೆಂಗೆ ಬರ್ತತ್ಲೆ? ಅಲ್ಲ, ಒಂದು ಮಗು ಆಗೈತಿ, ಅದನ್ನು ಬಿಟ್ಟು ಕೆಲ್ಸಕ್ಕೆ ಸೇರ್ಕೊತೀನಿ ಅಂತ ಹೇಳಿ ನೋಡು. ಇನ್ನೂ ಕಾಲ ಮಿಂಚಿಲ್ಲ. ನನ್ನ ಮಾತು ಕೇಳು. ಈಗಲೂ ಗಿರೀಶನ್ ಕೂಡ ಹೊಂದಾಣಿಕೆಯಿಂದ ಜೀವನ ಮಾಡ್ಕೊಂಡು ಹೋಗು. ಡೈವರ್ಸ್ ಅಂದ್ರೆ ಬರೀ ಪೇಪರ್ನಾಗ ಸಹಿ ಆಗಿರ್ತೈತೆ ಅಷ್ಟೇ, ಹೌದಿಲ್ಲ? ಅಯ್ಯೋ ಬೇಡಪ್ಪ, ಅವನ ಜೊತೆ ಜೀವನ ಮಾಡೋದು ಬೇಡ. ಅವ ಅಂದ್ರೆ ನನಗೆ ಇಷ್ಟನೇ ಇಲ್ಲ. ಆ ಕೂಸು ಕುಣ್ಣಿ ಅವನ್ನೆಲ್ಲ ಕಟ್ಕೊಂಡು ನನಗೆ ಆಗಂಗಿಲ್ಲ. ಏನೋ ಅವನ ಹತ್ರ ಆಸ್ತಿ ಐತಿ, ಆರಾಮಾಗಿರ್ಬೋದು ಅಂತೇಳಿ ನಾನು ಅನ್ಕೊಂಡ್ರೆ, ಅಯ್ಯೋ ಅವನ್ ತಿರ್ಬೋಕಿದಾನ್ಲೇವ. ಅವ್ನು ಕೂಡ ಏನಿರೋದು ಆಗಲ್ಲಪ್ಪ ನನಗೆ. ಅದಕ್ಕೆ ಯಾರೂ ಬೇಡ. ಹೆತ್ತವ್ರನ್ನೂ ಮೋಸ ಮಾಡಿದ್ರಲ್ಲೇ ನನಗೆ. ಅದಕ್ಕೆ ಬೇಡ. ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕಂತ ಅನಿಸ್ಬಿಟ್ಟೈತಿ. ನಮ್ಮ ಮನೆಗೂ ಏನೋ ಆಸ್ತಿ ಕೊಡಲಿಲ್ಲಲೇ. ನನ್ನ ಪಾಲಿಗೆ ಬರೋದನ್ನು ನನಗೆ ಹುಟ್ಟೈತಿಲ್ಲ ಆ ದರಿದ್ರ. ಆ ದರಿದ್ರಗೆ ಬರೋದು ಕೊಟ್ಟಾರ್ಲಿ. ಲೇ, ನೀನು ಹೊಟ್ಟೆ ಹುಟ್ಟಿದ್ದ ಕೂಸಿಗೆ ದರಿದ್ರ ಅಂತ ಇರಲಿ. ಒಂದು ತಾಯಿಯಾಗಿ ಹಿಂಗೆ ಮಾತಾಡೋದು ನಿನ್ನ ಮಗುವಿನ ಬಗ್ಗೆ. ನೀ ಜೀವ ಕೊಟ್ಟಾಗ ಅದು ಭೂಮಿ ಬಂದತ್ಲೆ, ಹಂಗತಿ ಅನ್ನಬೇಡ. ನೋಡ್ಲಿ, ಅದನ್ನ ಅಲ್ಲಿಗೆ ಕೈ ಬಿಡು. ನನಗೆ ನೋಡ್ಲಿ, ನನ್ನ ಜೀವನ ಮುಖ್ಯ, ನನಗೇನು ಮುಖ್ಯ ಅಲ್ಲ. ಅಲ್ಲಲೇ, ಯಾವ ಮಕ್ಕಳನ್ನ ತೊಗೊಂಡು ಏನು ಮಾಡೋದು, ಯಾವ ಗಂಡನ ತೊಗೊಂಡು ಏನು ಮಾಡೋದು? ಜೀವನ ಅಂದ್ರೆ ಒಂದೇ ಬಂದಿರ್ತೈತಿ. ಅದನ್ನು ಎಂಜಾಯ್ ಮಾಡಿ ಸಾಯ್ಬೇಕಪ್ಪ. ಅದು ಬಿಟ್ಟು ಸಾಯೋವರೆಗೂ ಆ ಮಗು ಅಂತ, ಅದಂತ, ಗಂಡಂತ, ಮಕ್ಕಳಂತ, ಕಷ್ಟಪಡಂತ ಯಾರಿಗೆ ಬೇಕಲೇ ಇದು? ನೋಡು, ಅದಕ್ಕೆ ನನಗೆ ಮಿಸ್ ಮಾಡ್ಬೇಡ. ಏನು 3 ತಿಂಗಳದಾಗ ಹೆಂಗಾರ ಮಾಡಿ ನನಗೆ ಕೆಲಸದ ಇದನ್ನು ಹುಡುಕೊಡು. ಆದ್ರೂ ನೀನು ವಿಚಿತ್ರ ಅದಿ ಬಿಡಪ್ಪ, ಹೆಂಗೇನಲ್ಲೇವ. ಅಲ್ಲೇ ನಾನು ಕೆಲಸ ಮಾಡ್ತೀನಿ, ನನಗೂ ಒಂದು ಮಗು ಐತಿ. ಆದ್ರೆ ನನಗೆ ಯಾವತ್ತೂ ಹಂಗತಿ ಅನಿಸ್ಲಿಲ್ಲ. ನನ್ನ ಮಗು ನನಗೆ ಭಾರ ಅನಿಸ್ಲಿಲ್ಲ, ನನ್ನ ಸಂಸಾರನೂ ನನಗೆ ಭಾರ ಅನಿಸ್ಲಿಲ್ಲಲೇ. ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಲ್ಲ. ನೋಡಿಲ್ಲ, ನಾನು ಮದುವೆ ಆದಾಗ ನನ್ನ ಗಂಡನ ಹತ್ರ ಏನಿತ್ತು? ಏನೂ ಇರಲಿಲ್ಲ. ತುಂಬ ಕಷ್ಟಪಟ್ವಿ. ಏನೋ ನನ್ನ ದೇವ್ರ ದಯದಿಂದ ನನಗೆ ಜಾಬ್ ಆಯಿತು. ಜಾಬ್ ಮಾಡಿಕೊಂಡೆ ನಾನು. ನನ್ನ ಹಸ್ಬೆಂಡ್ ಹೋಗ್ಬಿಡು ನೀನು ಅಂತಂದರು. ಅವರಿಗೆ ಜಾಬ್ ಸಿಗಲೇ ಇಲ್ಲ. ಈಗ ನಾನೇ ಸಾಕ್ತಾ ಇದ್ದೀನಿ ಗೊತ್ತಾ ಅವ್ರನ್ನ. ನಮ್ಮ ಮಗನ ನೋಡಿಕೊಂಡು ಅವ್ರ ಮನೇಲಿದ್ದಾರೆ, ನಾನು ಅವ್ರನ್ನ ಸಾಕಕತ್ತೀನಿ. ನಮ್ಗೆ ಯಾವತ್ತೂ ಇಬ್ಬರು ನಾನು ಹೆಚ್ಚು ನೀನು ಹೆಚ್ಚು ಅಂತ ಬರಲೇ ಇಲ್ಲಲೇ. ಇಬ್ಬರು ಚೆನ್ನಾಗಿದ್ದೀವಿ. ಆದರೆ ನನ್ನ ಹತ್ರ ಕಾರು ಬಂಗಲೇ ಇಲ್ಲದೇ ಇರ್ಬೋದು, ಆದರೆ ಬಂಗಾರದಂಥ ಗಂಡದನಲ್ಲಿ ನನ್ನ ಪ್ರೀತಿಸೋ ಗಂಡದನ್ನ. ಆ ಮನೆಗೆ ಹೋಗೋಣ ಅಮ್ಮ ಅಂತ ಕರೆಯೋ ಒಂದು ಮಗು ಐತಿ. ನನಗೆ ನಿಜವಾಗ್ಲೂ ಹೇಳ್ತೀನಿ, ಅದೇ ನಮ್ಮ ಹೆಣ್ಮಕ್ಳಿಗೆ ಸಾರ್ಥಕವಾದ ಜೀವನ ಗೊತ್ತೇನ. ಇನ್ನೂ ನಿನ್ನ ಜೀವನ ನಿನ್ನ ಕೈಯಾರೆ ಹಾಳು ಮಾಡ್ಕೋಬೇಡ. ಅವ್ನು ಕೂಡ ಒಂದಾಗು. ನಾವಿಬ್ಬರು ಎಷ್ಟು ಚಂದ ಇದೀವಿ ಗೊತ್ತಾ? ನೀನು ನಿನ್ನ ಗಂಡನ ಸಾಕಕತ್ತೀಯ, ನಿನಗೇನು ತಲೆಗಿಲಿ ಕೆಟ್ಟೈತಾ? ಲೇ, ನನ್ನ ಗಂಡಗೆ ಜಾಬ್ ಇಲ್ಲ, ಹಂಗಂತೇಳಿ ನಾ ಬಿಡೋಕ್ಕಾಗತ್ತೇನೆ ಹೇಳಿ ನೋಡೋಣ. ಅವನು ಮಾಡ್ತಿದ್ದ ಜಾಬ್, ಬಟ್ ಸಡನ್ನಾಗಿ ಅವ್ನು ಜಾಬ್ ಹೋಗ್ಬಿಡ್ತು. ನನಗೆ ಜಾಬ್ ಸಿಕ್ತು. ಹಂಗಂತೇಳಿ ಗಂಡನ ಬಿಟ್ಟು ಬಿಡೋಕ್ಕಾಗತ್ತಾ? ಅವನ ಹತ್ರ ದುಡ್ಡಿಲ್ಲ, ಅವನ ಹತ್ರ ಆಸ್ತಿ ಅಂತಸ್ತಿಲ್ಲ ಅಂತೇಳಿ ಗಂಡನ ಬಿಡೋಕ್ಕಾಗತ್ತಾ? ಇನ್ನೂ ಯಾವ ಕಾಲದಾಗದಿಲ್ಲ. ನನಗೆಲ್ಲ ಅದು ಆಗಿಬರಲ್ಲಪ್ಪ, ನನಗೆ ಇಷ್ಟನೂ ಇಲ್ಲ. ನನಗೇನಿದ್ರು ಹಣನ ಮುಖ್ಯ, ಜೀವನ ಮುಖ್ಯ. ನಂದು ಒಂದು ಜೀವನ ಬಂದತಿ, ಹೇಗಿರ್ಬೇಕು. ನನಗೆ ನಿಂತರ ಎಲ್ಲ ಜೀವನ ಮಾಡೋಕ್ಕಾಗಲ್ಲಪ್ಪ, ಹೊಂದ್ಕೊಂಡು ಹೋಗೋಕ್ಕೂ ಆಗಂಗಿಲ್ಲ. ಅದು ಹೋಗಲಿಲ್ಲ ಗೌರಿ, ನಿನಗೆ ಆ ಮಗುನ ಮಕ್ಕ ನೋಡಿದ್ರೆ ಏನೂ ಅನ್ಸಂಗಿಲ್ಲನ? ನನಗೇನು ಅನ್ಸಂಗೇ ಇಲ್ಲ ನೋಡು. ಆ ಮಗುನ ಉಳಿಸ್ಕೋಬೇಕಂದ್ರೂ ನಾನು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೆ. ಅವ್ನು ರೊಕ್ಕನ ಕೊಡ್ತೀನಿ ಅಂದಿದ್ದಕ್ಕೆ ಮಾತ್ರ ನಾನು ಆ ಮಗುನ ಹೇಳ್ತೀನಿ ಗೊತ್ತೇನ. ಹೆಣ್ಣಿಗೆ ತಾಯ್ತನ ಅನ್ನೋದು ಅದು ಒಂದು ವರಲಿ. ಅದನ್ನು ನೀನು ವ್ಯಾಪಾರ ಮಾಡ್ಕೊಂಡಿಲ್ಲಿ ನೋಡ್ದಂಗ. ನಿನ್ನ ಜೀವನ ನಿನ್ನ ಕೈಯಾರ ಹಾಳು ಮಾಡ್ಕೋಬೇಡ. ಇದು ಕ್ಷಣಿಕ ಸುಖ. ಜಾಬು, ಒಂಟಿಯಾಗಿ ಬದುಕ್ತೀನಿ, ಒಂಟಿಯಾಗಿ ಈ ಸಮಾಜದಾಗ ಬದುಕೋಕ್ಕಾಗಲ್ಲ. ಅಲ್ಲ, ಬದುಕಬಹುದು ಇಲ್ಲ ಅಂತಲ್ಲ, ಆದ್ರೆ ನೋಡೋ ದೃಷ್ಟಿಕೋನ ಬೇರೆ ಇರ್ತೈತಿ. ನೋಡುವ, ನಾ ಹೇಳೋಷ್ಟೇ ಏನಿ, ಇನ್ನು ನಿನ್ನ ಲೈಫು ನೀನು ಬಿಟ್ಕೊಟ್ಟಿದ್ದೆ. ಅದೆಲ್ಲ ಹೇಳೋಕ್ಕೋಗ್ಬೇಡಲಿ, ಒಂದು ಜಾಬ್ ಹುಡುಕ್ ಸಾಕಷ್ಟೇ. ಸರಿ ಆಯ್ತು, ಇನ್ನೂ ಒಂದು ಸತಿ ಯೋಚನೆ ಮಾಡು. ನಾ ಹೇಳಿದ್ ಕುತ್ಕೊಂಡು ಮನೇಲಿ ಕುತ್ಕೊಂಡು ಯೋಚನೆ ಮಾಡು.
ತಾಯ್ತನ ಅನ್ನೋದು ತುಂಬ ದೊಡ್ಡದಿಲ್ಲ ಅದು. ಅಮ್ಮ ಅಂತ ಅನಿಸ್ಕೊಳಕ್ಕೂ ಪುಣ್ಯ ಮಾಡಿರ್ಬೇಕು. ಎಲ್ಲ ಕಳ್ಕೊಂಡಿಂದ ಯೋಚನೆ ಮಾಡ್ಕೊಳಕ್ಕೆ ಹೋಗ್ಬೇಡ ಒಂಟಿಯಾಗಿದ್ದಾಗ. ಹೀಗೆ ನಿನ್ನ ಕೈಯಾಗ ಐತಿ, ಹೀಗೆ ಯೋಚನೆ ಮಾಡಿ ನಿನ್ನ ಜೀವನ ನೀನು ಸರಿ ಮಾಡ್ಕೊ. ಸರಿ ಆಯ್ತಾ? ಓಕೆ ಬಾಯ್. ಏನೋ ಒಂದು ಹೇಳ್ತಾ ನನಗೆ ಗೊತ್ತಿಲ್ಲ. ಥು, ಇವೆಲ್ಲ ಅದೇನೋ ಮಕ್ಕಳನ್ನ ಹಡಿಬೇಕಂತ ಗಂಡ ಸಾಕಲಿಲ್ಲ ಅಂತ ಆದಂತೆ ಇದಂತೆ. ನನಗೆ ಅದೆಲ್ಲ ಇಷ್ಟ ಆಗಲ್ಲಪ್ಪ. ಹೋಗಿ ಇವ್ರ ಥರ ಇರೋಕ್ಕಾಗಲ್ಲ. ಈಕಿ ನಮ್ಮ ಗಂಗಾ ಅಲ್ಲ? ಏ ಗಂಗಾ, ಇವನು ಯಾರಪ್ಪ ಗಂಗಾ ಅಂತ ಕರೀತಾ ಇದ್ದಾನೆ? ಏನಾರು ಹೆಲ್ಪ್ ಮಾಡ್ತಾಳ ನೋಡೋಣ. ಗಂಗಾ, ಗಂಗಾ ನಿಂತ್ಕೋ. ಓ ಇವನಾ? ಯಾರು ನೀವು? ಯಾಕೆ ಗಂಗಾ, ನಾನು ಗುರ್ತು ಹಾಕ್ಲಿಲ್ಲ ಏನು? ನಾನು ನಿಮ್ಮಣ್ಣ. ಯಾವಣ್ಣ? ನನಗೆ ಯಾರು ಅಣ್ಣ ತಮ್ಮ ಅಂತ ಯಾರು ಇಲ್ಲ. ನನಗೆ ಗೊತ್ತೈತಿ ನೀ ನಾನು ಮ್ಯಾಚಿಕ್ ಮಾಡ್ಕೊಂಡು ಅಂತೇಳಿ. ನಾನು ಅವತ್ತು ಒಂದು ಸ್ವಲ್ಪ ಟೆನ್ಷನ್ನಾಗಿದ್ದೆ. ಸೊ ಅವತ್ತು ಹಂಗತಿ ಮಾತಾಡ್ಬಾರ್ದಿತ್ತು. ಇದನ್ನೆಲ್ಲ ನನ್ನ ಮುಂದೆ ಯಾಕೆ ಹೇಳಕತ್ತಿ? ಯಾರು ನೀನು ಅಷ್ಟಕ್ಕೂ? ನಾನು ಒಂದು ಸ್ವಲ್ಪ ಟೆನ್ಷನ್ನಾಗಿದ್ದೆ ಅವತ್ತು. ನಿನಗೆ ಹಂಗತಿ ಅನ್ಬಾರ್ದಿತ್ತು. ನೀನು ಬೇಸರ ಮಾಡ್ಕೊಂಡೇನು ಗೊತ್ತೈತಿ. ಸಾರಿ. ಮುಚ್ಚು ಬಾಯ್. ನಿನ್ನಿಂದ ನನ್ನ ಜೀವನ ಎಲ್ಲ ಹಾಳಾತು. ಯಾಕೆ ನನ್ನ ಜೀವನದಾಗ ಆಟ ಆಡಿದಿ? ಹಾಂ, ಯಾಕೆ ಆಟ ಆಡಿದಿ? ನಾನು ಏನು ತಪ್ಪು ಮಾಡಿದ್ದೆ? ಹೋಗಿ ಹೋಗಿ ಅಂಥ ಬಿಕಾರಿನ ನನ್ನ ಹಿಂದೆ ಹಾಕಿ ನಾನು ಲವ್ ಮಾಡುವಂಗೆ ಮಾಡಿ ನನ್ನ ಜೀವನನ ಹಾಳು ಮಾಡಿಟ್ಟೆಲ್ಲೋ. ಈಗ ನೀನು ನೋಡಿದ್ರೆ ಆರಾಮಾಗದಿ. ನನ್ನಿಂದ ಏನೋ ಕೆಲಸ ಆಗಬೇಕಾಗೈತಿ, ಅದಕ್ಕೆ ನಾನು ಮಾತಾಡ್ಸಕತ್ತಿ. ನನಗೆ ನೀನು ಮಾತಾಡ್ಸಕ್ಕೆ ಇಷ್ಟ ಇಲ್ಲ. ಸಾರಿ. ನಾನು ನಿನಗೆ ಮಾಡಿದ್ದ ಅನ್ಯಾಯಕ್ಕೆ ಆ ದೇವ್ರು ನನಗೆ ಸರಿಯಾದ ಶಿಕ್ಷೆನೇ ಕೊಟ್ಟ. ನಮ್ಮ ಹುಡುಗಿ ನನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ಲು. ಎಲ್ಲ ಕಸ್ಕೊಂಡು ಹೊರಗೆ ಹಾಕ್ಬಿಟ್ಲು. ನಾನು ಬೋಕೆ ಆಗ್ಬಿಟ್ಟಿದ್ದೀನಿ. ನಿನಗೆ ಮಾಡಿದ್ದ ಅನ್ಯಾಯಕ್ಕೆ ಆ ದೇವ್ರು ನಾನು ಸರಿಯಾಗಿ ಶಿಕ್ಷೆನೇ ಕೊಟ್ಟನ, ಗೊತ್ತಾ? ಬರೋಬ್ಬರಿ ಬಂದತ್ತೆ ನಿನಗೆ. ಅದಕ್ಕೆ ನಾನು ನೆನಪಾಗೀನಿ. ನಿನಗನ ನೀನು ನೆಲಕ್ಕೆ ಬಿದ್ದಿ ಅಂತೇಳಿ ನಾನು ಮಾತಾಡ್ಸಕ್ಕೆ ಬಂದು. ಇಲ್ಲಾಂದ್ರೆ ಮಾತಾಡ್ಸಿ ನೀನು ನನ್ನ ಜೀವನ ಹಾಳು ಮಾಡಿದ್ದಕ್ಕೆ ಆ ದೇವ್ರು ಸರಿಯಾಗಿ ಶಿಕ್ಷೆನೇ ಕೊಟ್ಟ ನಿನಗೆ. ನೀನೇನಾದರೂ ಸಹಾಯ ಅಂತ ಕೇಳ್ಕೊಂಬಂದಿದ್ರೆ ದಯವಿಟ್ಟು ನನ್ನಿಂದ ಸಹಾಯ ನಿರೀಕ್ಷೆ ಮಾಡಕ್ಕೆ ಹೋಗಬೇಡ. ನಿಜವಾಗ್ಲೂ ನನ್ನಿಂದ ತಪ್ಪಾಗೈತಿ. ಆ ದೇವ್ರು ನಾನು ಸರಿಯಾಗಿ ಶಿಕ್ಷೆನೇ ಕೊಟ್ಟನ ನೋಡು. ದಯವಿಟ್ಟು ನನಗೆ ಎಲ್ಲಾದರೂ ಹೇಳಿ ಒಂದು ಕೆಲಸ ಕೊಡಿಸು. ನಾನು ನನಗೆ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲ. ಇದೇ ಅವಸ್ಥೆದಾಗ ನಾ ಮನೆಗೆ ಹೋದ್ನೆ ಅಂದ್ರೆ ನನ್ನ ಯಾರೂ ಒಳಗೂ ಕರ್ಕೊಳಂಗಿಲ್ಲ. ನಾನು ಬೈತಾರೆ. ದಯವಿಟ್ಟು ನನ್ನ ತಂಗಿ ಅಲ್ಲ ನೀನು, ನನಗೊಂದು ಕೆಲಸ ಕೊಡಿಸ್ಕೊಡು. ನಾನು ನಿನಗೆ ಕೆಲಸ ಕೊಡಿಸ್ಬೇಕಾ? ನನಗೆ ಕೆಲಸ ಇಲ್ಲಾರ್ದ ಕುಂತೀನಿ. ನನಗೆ ಕುತ್ತಿಗೆ ಮಠ ಸಂಕಷ್ಟ ಐತಿ. ನಿನಗೆ ಕೆಲಸ ಕೊಡಿಸ್ಬೇಕಂತ ಹೋಗು ಭಿಕ್ಷೆ ಬೇಡ ತಿನ್ನು ಹೋಗು. ನನಗೆ ಮಾಡಿದ್ದಕ್ಕೆ ನೀನು ತಕ್ಕ ಶಾಸ್ತಿನೇ ಆಗೈತೆ ನೋಡು. ಹಂಗತಿ ಅನ್ಬೇಡ ಪ್ಲೀಸ್. ನಾನು ನಿಮ್ಮ ಅಣ್ಣ ಅಲ್ಲ. ಹೊಳಮಳ ಅನ್ನಕ್ಕೆ ಹೋಗ್ಬೇಡ. ನನಗೆ ಯಾರು ಅನ್ನಪಣ್ಣ ಇಲ್ಲ. ನೀ ಅಣ್ಣ ಅಂತೇಳಿ ಅದನ್ನ ಸೆಂಟಿಮೆಂಟ್ ಇಟ್ಕೊಂಡು ನನ್ನ ಮುಂದೆ ನಾಟಕ ಆಡಕ್ಕೆ ಬರಕ್ಕೆ ಹೋಗ್ಬೇಡ. ಗಂಗಾ ನಿಂತ್ಕೋ. ಗಂಗಾ, ಬರೋಬ್ಬರಿ ಶಾಸ್ತಿ ಐತೆ ನನಗೆ. ನಮ್ಮವ್ವ ನನ್ನ ಭಾಳ ಪ್ರೀತಿಯಿಂದ ಸಾಕಿದ್ಲು. ಅಂತ ಅವಾಗ ನಾ ಮೋಸ ಮಾಡಿದೆ. ಅಂತ ಅವಾಗ ನಾ ಬಡದೆ. ಅಂದಲ್ಲಿ ಆ ದೇವ್ರು ನನಗೆ ಸರಿಯಾದ ಶಿಕ್ಷೆನೇ ಕೊಟ್ಟನು. ತಾಯಿಗೆ ಮೋಸ ಮಾಡಿದ ಯಾವ ಮಕ್ಕಳು ಮೋಸ ಮಾಡ್ತಾರೋ, ತಾಯಿಗೆ ಯಾರು ನೋವು ಕೊಡ್ತಾರೋ ಅವ್ರು ಯಾವತ್ತೂ ಉದ್ಧಾರ ಆಗಂಗಿಲ್ಲ. ಅದಕ್ಕೆ ಉದಾಹರಣೆನ ನಾನು. ತಾಯಿಗಳು ಇದ್ದಾಗ ಅವ್ರಿಗೆ ನೋವು ಕೊಟ್ಟು ತಾಯಿ ಹೋದ್ಮೇಲೆ ತಾಯಿ ಪ್ರೀತಿ ಕಳ್ಕೊಂಡ್ಮೇಲೆ ಅದು ಸಿಗಂಗಿಲ್ಲ. ಬೇಕಂದ್ರೂ ಸಿಗಂಗಿಲ್ಲ ತಾಯಿ. ದಯವಿಟ್ಟು ಹೇಳ್ತೀನಿ, ಇದ್ದಾಗ ತಾಯಿನ ಚಂದ ನೋಡ್ಕೊಳ್ರಿ. ನಂತರ ನೀವು ಯಾರು ಆಗ್ಬೇಡ್ರಿ. ನನ್ನ ಪರಿಸ್ಥಿತಿ ನೋಡ್ರಿ ಹೆಂಗೆ ಬಂದತಿ. ಆ ಮಂದಿರ ದಿನಾಚರಣೆನ ಒಂದಿನ ಮಾಡಿ ಕೈ ಬಿಡೋದಲ್ಲ. ದಿನ ಅವ್ರು ಆಚರಣೆ ಮಾಡಿದ್ರೂ ತಪ್ಪಿಲ್ಲ. ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ನನ್ನಂಗೆ ನೀವು ಯಾರೂ ಆಗ್ಬೇಡ್ರಿ.